ಓ ಮನಸೆ ಅಂಜಲಿ ಸೂರ್ಯ ಒಂದು ಸುಮಧುರ ಪ್ರೇಮ ಕಾವ್ಯ ಭಾಗ 75. ಅಂಜಲಿ ತನ್ನ ಮನಸ್ಸಿನ ಮಾತನ್ನ ವಿಜಯ್ ಮಲಗಿದಾನೆ ಅಂತ ಅಂದುಕೊಂಡು ಹೇಳ್ತಾ ಇದ್ಲು. ನಾನು ನಿಮ್ಮನ್ನ ತುಂಬ ಪ್ರೀತಿಸ್ತಿದ್ದೀನಿ, ನನಗೆ ನೀವಂದರೆ ತುಂಬಾ ಇಷ್ಟ ಅಂತ ಹೇಳಿ ಅವನಿಗೆ ಐ ಲವ್ ಯು ಅಂತ ಕೂಡ ಹೇಳಿದ್ಲು. ಇಷ್ಟೆಲ್ಲ ಹೇಳಿ ಅವನ ಹಣೆಗೊಂದು ಮುತ್ತಿಟ್ಟಿದ್ಲು. ಆದರೆ ವಿಜಯ್ ಇನ್ನೂ ಮಲಗಿರಲಿಲ್ಲ. ಅವಳ ಅಷ್ಟು ಪ್ರೀತಿ ಮಾತುಗಳನ್ನು ಕೇಳಿಸ್ಕೊಂಡಿದ್ದ. ಅದನ್ನು ಕೇಳಿದ ವಿಜಯ್ ಮನಸ್ಸು ಅರಳಿತ್ತು. ಅಂಜಲಿ ನನ್ನನ್ನು ಪ್ರೀತಿಸ್ತಿದ್ದಾಳೆ ಅಂತ ಕೇಳಿ ವಿಜಯ್ ತುಂಬಾ ಖುಷಿಯಾಗಿದ್ದ. ಮೊದಲು ಅಂಜಲಿ ತನ್ನ ಪ್ರೀತಿ ಮಾತನ್ನು ಹೇಳೋಕೆ ಶುರು ಮಾಡಿದಾಗ ವಿಜಯ್ ಕಣ್ಬಿಟ್ಟು ಅವಳ ಮಾತನ್ನು ಕೇಳಿಸ್ಕೋಬೇಕು ಅಂತ ಅಂದ್ಕೊಂಡ. ಆದರೆ ತಾನು ಎಚ್ಚರ ಇದ್ದೀನಿ ಅಂತ ಗೊತ್ತಾದರೆ ಅವಳು ಮಾತಾಡಲ್ಲ ಅಂತ ಅವಳ ಮಾತಿಗೆ ಕಿವಿಯಾಗಿದ್ದ. ಅಂಜಲಿ ಯಾವಾಗ ಐ ಲವ್ ಯು ವಿಜಯ್, ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ಲೋ ಆ ಕ್ಷಣ ಅವನಿಗೆ ಅವಳ ಬಗೆಗಿನ ಫೀಲಿಂಗ್ಸ್ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗದೆ ಕಣ್ಬಿಟ್ಬಿಟ್ಟ. ವಿಜಯ್ ಕಣ್ಣು ಬಿಟ್ಟಿದ್ದನ್ನು ನೋಡಿ ಅಂಜಲಿಗೆ ಶಾಕ್ ಆಯಿತು. ಅವನು ನಿದ್ದೆ ಮಾಡ್ತಿರಬಹುದು ಅಂತ ಅಂದುಕೊಂಡು ತನ್ನ ಮನಸ್ಸಿನ ಮಾತನ್ನೆಲ್ಲ ಹೇಳಿಬಿಟ್ಟಿದ್ಲು. ಈಗ ಅವಳಿಗೆ ಮುಖ ತೋರಿಸೋದಕ್ಕೂ ನಾಚಿಕೆ ಆಗ್ತಿತ್ತು. ಜೊತೆಗೆ ತನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ರೆ ಅಂತ ಭಯನೂ ಆಗ್ತಿತ್ತು. ಆ ಕ್ಷಣಕ್ಕೆ ಅಂಜಲಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ವಿಜಯ್ನ ಪಿಳಿ ಅಂತ ಕಣ್ಬಿಟ್ಕೊಂಡು ನೋಡ್ತಾ ಇದ್ಲು. ಅವಳ ಆ ಕ್ಯೂಟ್ ಬಿಹೇವಿಯರ್ ವಿಜಯ್ಗೆ ಇನ್ನೂ ತುಂಬ ಇಷ್ಟ ಆಯಿತು. ವಿಜಯ್, ವಾಟ್ ಮಿಸಸ್ ವಿಜಯ್ ಸೂರ್ಯ, ಇಷ್ಟೊತ್ತು ಏನೋ ಹೇಳ್ತಾ ಇದ್ರಿ, ನಾನು ಮಲಗಿದಾಗ ಮಾತ್ರನಾ ನಿಮ್ಮ ಮನಸ್ಸಿನ ಮಾತನ್ನು ನೀವು ಹೇಳೋದು? ಈಗ ಕಣ್ಣು ಬಿಟ್ಟು ನಿಮ್ಮೆದುರೇ ಇದ್ದೀನಿ, ಪ್ಲೀಸ್ ಆಗಲೇ ಹೇಳಿದ್ದನ್ನು ಇನ್ನೊಂದು ಸಲ ಹೇಳಿ ಅಂದ. ಅವನು ಹಂಗೆ ಹೇಳಿದ್ದೆ ಅಂಜಲಿಗೆ ಜೀವಾನೇ ಬಾಯಿಗೆ ಬಂದಿತ್ತು. ಈ ಥರ ಅಷ್ಟು ಹತ್ತಿರದಿಂದ ತನ್ನ ಮನಸ್ಸಿನ ಭಾವನೆನ ಹೇಳು ಅಂದರೆ ಅವಳು ತಾನೇ ಹೇಗೆ ಹೇಳ್ತಾಳೆ? ಅಂಜಲಿ ನಾನು ಏನೂ ಹೇಳಿಲ್ಲ ಅಂತ ತಡವರಿಸ್ತಾ ಅವನಿಂದ ಪಕ್ಕಕ್ಕೆ ಎದ್ದೇಳೋದಕ್ಕೆ ಹೋದ್ಲು. ಅವಳು ಪಕ್ಕಕ್ಕೆ ಸರಿಯೋಕೆ ಟ್ರೈ ಮಾಡಿದ್ದೆ ವಿಜಯ್ ಅವಳ ಸೊಂಟನ ಬಳಸಿ ತನ್ನ ಮೇಲೆ ಬರೋ ಹಾಗೆ ಮಾಡಿಕೊಂಡ. ನಾನು ನಿನ್ನ ಹತ್ರ ಬಂದಿಲ್ಲ, ಮಲಗಿರೋ ನನಗೆ ಡಿಸ್ಟರ್ಬ್ ಮಾಡಿ ನನಗೆ ನೀವಂದರೆ ತುಂಬ ಇಷ್ಟ, ಪ್ರೀತಿಸ್ತಿದ್ದೀನಿ ಅಂತ ಹೇಳಿ ಈಗ ದೂರ ಹೋಗೋದಕ್ಕೆ ನೋಡಿದ್ರೆ ಯಾವ ಕಾರಣಕ್ಕೂ ನಾನಂತೂ ಬಿಡಲ್ಲ ಅಂತ ನಗತಾನೆ ಹೇಳ್ದ. ಅವನ ಆ ಮಾತು ಕೇಳಿ ಅಂಜಲಿಗೆ ಭಯ ಶುರುವಾಯಿತು. ಅಂಜಲಿ ಎಷ್ಟೇ ಬೋಲ್ಡ್ ಹುಡುಗಿ ಆದರೂ ಅವನನ್ನು ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ರು ಅವಳಲ್ಲಿ ಭಯ ಇತ್ತು. ಹಾಗಾಗಿ ಆ ಭಯದಿಂದಾನೇ ಅವಳು ವಿಜಯ್ನಿಂದ ದೂರಾನೇ ಇದ್ಲು. ಆದರೆ ಇವತ್ತು ಮನಸ್ಸಿನ ಮಾತನ್ನು ವಿಜಯ್ ಮುಂದೆ ಬಾಯಿ ಬಿಟ್ಬಿಟ್ಟಿದ್ಲು. ಹಾಗಾಗಿ ಸಹಜವಾಗಿ ಅವಳಿಗೆ ಭಯ ಆಗ್ತಿತ್ತು. ಅಂಜಲಿ ವಿಜಯ್ನ ನೋಡ್ತಾ ನಾನು ಮಲಗಬೇಕು, ನನಗೆ ನಿದ್ದೆ ಬರ್ತಾ ಇದೆ ಪ್ಲೀಸ್ ಅಂತ ಹೇಳಿದ್ಲು. ವಿಜಯ್ ತುಂಟತನದಿಂದ ನಗ್ತಾ, ನನಗೂ ನಿದ್ದೆ ಬರ್ತಾ ಇತ್ತು ಮಿಸಸ್ ವಿಜಯ್ ಸೂರ್ಯ, ಆದರೆ ಈಗ ನಿದ್ದೆ ಬರ್ತಾ ಇಲ್ಲ. ನನ್ನ ನಿದ್ದೆನ ಹಾಳು ಮಾಡಿದ್ದು ನೀನು, ಸೊ ನನಗೆ ನಿದ್ದೆ ಮಾಡಿಸ್ಬೇಕಾಗಿರೋದು ನೀನೇ ಅಂದ. ಅವನ ಮಾತು ಕೇಳಿ ಅಂಜಲಿಗೆ ಭಯ ದುಪ್ಪಟ್ಟಾಗಿತ್ತು. ಭಯದಿಂದ ಅವಳ ಹಣೆಯ ಮೇಲೆ ಬೆವರಿನ ಸಾಲುಗಟ್ಟಿತ್ತು. ಅವಳ ಕೈ ಮುಷ್ಟಿ ಬಿಗಿಯಾಗಿತ್ತು. ಅವಳ ಅಂಗಾಲು ಬೆವರೋದಕ್ಕೆ ಶುರುವಾಯಿತು. ಅವಳ ಇಡೀ ಬಾಡಿ ಲೈಟಾಗಿ ನಡುಕ್ತಾ ಇತ್ತು. ವಿಜಯ್ಗೆ ಅವಳ ಪ್ರತಿಯೊಂದು ಬದಲಾದ ಭಾವ ಗೊತ್ತಾಗ್ತಾ ಇತ್ತು. ಅವಳನ್ನು ಕೆಳಗೆ ಮಾಡಿ ತಾನು ಅವಳ ಮೇಲೆ ಬಂದು, ನಾನು ನಿನ್ನ ಗಂಡ, ಆದರೂ ಯಾಕೆ ಭಯ ಅಂದ. ಅವನ ಆ ಪ್ರಶ್ನೆಗೆ ಅಂಜಲಿ ಮುಖ ನಾಚಿಕೆಯಿಂದ ಕೆಂಪಾಯಿತು. ಇಷ್ಟೊತ್ತು ಇದ್ದ ಭಯ ಈಗ ನಾಚಿಕೆಯಾಗಿ ಬದಲಾಗಿತ್ತು. ಹೇಗೆ ತಾನೇ ಹೇಳ್ತಾಳೆ ಅವಳಲ್ಲಿ ಯಾವ ಭಾವ ಇದೆ ಅಂತ, ಅವಳ ಮನಸ್ಸಲ್ಲಿ ಯಾವ ತೊಳಲಾಟ ನಡೀತಾ ಇದೆ ಅಂತ? ಯಾವ ಹೆಣ್ಣಿಗೂ ಆ ಸಂದರ್ಭದಲ್ಲಿ ತನ್ನ ಮನಸ್ಸಲ್ಲಿ ಏನಿದೆ ಅಂತ ಯಾರೊಟ್ಟಿಗೂ ಹೇಳೋಕೆ ಆಗದೇ ಇರೋ ಸಂಘರ್ಷ ಇರುತ್ತೆ. ಅದನ್ನು ಆ ಕ್ಷಣ ಅರ್ಥ ಮಾಡ್ಕೊಳ್ಳೋ ಗಂಡ ಸಿಕ್ಕಿದ್ರೆ ಅದನ್ನು ಅರ್ಥ ಮಾಡಿಕೊಂಡು ಅವಳ ಭಯನ ದೂರ ಮಾಡ್ತಾನೆ. ಇಲ್ದಿದ್ರೆ ಹೆಣ್ಣಿನ ಬದುಕು ನರಕ. ಅಂಜಲಿ ಅಂತೂ ಏನೂ ಹೇಳದೆ ವಿಜಯ್ನ ನೋಡ್ತಾ ಇದ್ಲು. ಅವಳ ನಾಚಿಕೆಗೆ ಕೆನ್ನೆ ಕೆಂಪಾಗಿತ್ತು. ಅವಳ ಇಡೀ ಮೈ ಬಿಸಿಯಾಗಿತ್ತು. ಕಣ್ಣಿನ ರೆಪ್ಪೆ ಪಟಪಟ ಅಂತ ಬಡಿತಾ ಇತ್ತು. ಅವಳ ಹೃದಯದ ಬಡಿತ ಹೆಚ್ಚಾಗಿತ್ತು. ಅವಳ ತುಟಿಗಳು ಅದರ್ತಾ ಇದ್ವು. ಇದೆಲ್ಲವನ್ನ ನೋಡ್ತಾ ಇದ್ದ ವಿಜಯ್ ಸಂಯಮದ ಕಟ್ಟೆ ಒಡಿತಾ ಇತ್ತು. ಅವನು ಅವಳ ಮುಖವನ್ನು ಬೊಗಸೆನಲ್ಲಿ ಹಿಡಿದು, ನಿಜವಾಗ್ಲೂ ನೀನು ನನ್ನನ್ನು ಪ್ರೀತಿಸ್ತಾ ಇದೆಯಾ ಅಂತ ಕೇಳ್ದ. ಅಂಜಲಿ ಹ್ಞೂ ಅಂತ ಹೇಳಿ ವಿಜಯ್ನ ನೋಡಿದ್ಲು. ಅಂಜಲಿಯಿಂದ ಬಂದ ಉತ್ತರ ಕೇಳಿ ವಿಜಯ್ ಮನಸ್ಸು ಹಕ್ಕಿ ಥರ ಹಾರಾಡ್ತಾ ಇತ್ತು. ಅವನಿಗೂ ನನಗೆ ನೀನಂದರೆ ಪ್ರೀತಿ ಅಂತ ಹೇಳಬೇಕು ಅಂತ ಅನ್ನಿಸ್ತಾ ಇತ್ತು. ಆದರೆ ಅವನು ಪ್ರೀತಿನ ಹೇಳೋದಕ್ಕೆ ಇನ್ನೂ ಸಮಯ ತಗೊಂಡಿದ್ದ. ಹಾಗಾಗಿ ಖುಷಿಯಾದರೂ ಅದನ್ನು ಎಕ್ಸ್ಪ್ರೆಸ್ ಮಾಡದೆ ಅವಳಿಗೂ ತನ್ನ ಪ್ರೀತಿನ ಹೇಳ್ದೆ ತುಂಬ ಪ್ರೀತಿಯಿಂದ ನೋಡ್ತಾ ಅವಳ ಹಣೆಗೆ ಹೂ ಮುತ್ತಿಟ್ಟ. ಅಂಜಲಿ ಕಣ್ಣುಗಳು ತಂತಾನೆ ಮುಚ್ಕೊಂಡು
ವಿಜಯ್ ಅವಳ ಕಣ್ಣಿಗೂ ಮುತ್ತಿಟ್ಟು ಕೆನ್ನೆಗಳಿಗೂ ಮುತ್ತಿಟ್ಟ. ಅವನು ಮುತ್ತಿಟ್ಟಾಗ ಅವಳಲ್ಲಾಗೋ ಒಂದೊಂದು ಬದಲಾವಣೆ ಕೂಡ ಪ್ರಪಂಚದ ಅದ್ಭುತ ಅನ್ನೋ ಹಾಗೆ ಅವಳನ್ನೇ ನೋಡ್ತಾ ಕಣ್ತುಂಬ್ಕೋತಾ ಇದ್ದ. ಅವನಿಗೆ ಅವಳನ್ನ ಮುದ್ದು ಮಾಡಬೇಕು ಅಂತ ತುಂಬಾನೇ ಆಸೆ ಆಗ್ತಿತ್ತು. ತನ್ನ ಅರಿವಿಗೆ ಬಾರದೆ ಅವಳ ತುಟಿ ಕಡೆಗೆ ಬಾಗಿದ್ದ. ಅಂಜಲಿ ಕಣ್ಣು ಬಿಟ್ಟಿದ್ದು. ಅವನು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ ಅಂತ ಗೊತ್ತಾಗಿ ಮತ್ತೆ ಅವಳ ಕಣ್ಣುಗಳು ತಂತಾನೆ ಮುಚ್ಕೊಂಡ್ವು. ಅದನ್ನೇ ಅವನು ಒಪ್ಪಿಗೆ ಅಂತ ತಿಳಿದು ಅವಳ ತುಟಿಗಳನ್ನು ಆಕ್ರಮಿಸ್ಕೊಂಡ. ಸುಮಾರು 10-15 ನಿಮಿಷ ಅವರಿಬ್ಬರು ಆ ಮುತ್ತಲ್ಲಿ ಕಳೆದು ಹೋಗಿದ್ರು. ವಿಜಯ್ ಅವಳಿಗೆ ಉಸಿರಾಡೋದಕ್ಕೆ ಕಷ್ಟ ಆಗ್ತಿದೆ ಅಂದಾಗ ಅವಳಿಂದ ದೂರ ಆದ. ಆದರೆ ಆ ಮುತ್ತಿನ ಮತ್ತು ಕಡಿಮೆ ಆಗಿರಲಿಲ್ಲ. ಅವಳ ಮುಖದ ತುಂಬ ಪುಟ್ಟ ಪುಟ್ಟ ಮುತ್ತುಗಳನ್ನು ಜೋಡಿಸ್ತಾ ಇದ್ದ. ಅಂಜಲಿ ಕೂಡ ಅವನಿಗೆ ಸ್ಪಂದಿಸ್ತಾ ಇದ್ಲು. ಇನ್ನೇನು ಮುಖದಿಂದ ಅವಳ ಕೊರಳಿಗೆ ಮುತ್ತಿಡಬೇಕು ಅನ್ನೋವಾಗ ವಿಜಯ್ ಎಚ್ಚೆತ್ತ. ಅವಳು ತನ್ನ ಪ್ರೀತಿನ ಹೇಳ್ಕೊಂಡಿದ್ದಾಳೆ, ಆದರೆ ನೀನಿನ್ನು ನಿನ್ನ ಮನಸ್ಸಿನ ಮಾತನ್ನು ಹೇಳಿಲ್ಲ. ಹಾಗಾಗಿ ಮೊದಲು ಅಂಜಲಿಗೆ ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಅರ್ಥ ಮಾಡಿಸಿ, ಯಾವ ಭಾವನೆ ಇದೆ ಅಂತ ಹೇಳಿ, ನನ್ನ ಫೀಲಿಂಗ್ಸ್ ಏನು ಅಂತ ಹೇಳಿ, ನನ್ನ ಪ್ರೀತಿ ಬಗ್ಗೆ ಹಂಚ್ಕೊಂಡ ಮೇಲೆ ನಾನು ಅವಳ ಜೊತೆಗೆ ಒಂದಾಗಬೇಕು. ಅದಕ್ಕೂ ಮುಂಚೆ ಬೇಡ ಅಂತ ಅಂದುಕೊಂಡು ಅಲ್ಲಿಗೆ ನಿಲ್ಲಿಸ್ದ. ಮತ್ತೆ ಅವಳ ಮುಖದ ತುಂಬ ಪುಟ್ಟ ಪುಟ್ಟ ಮುತ್ತುಗಳನ್ನು ಜೋಡಿಸಿ ನಿದ್ದೆ ಮಾಡೋಣವಾ ಅಂತ ಕೇಳ್ದ. ಅವನ ಮುತ್ತಲ್ಲಿ ಕಳೆದು ಹೋಗಿದ್ದ ಅಂಜಲಿಗೆ ಸಡನ್ ಪ್ರಶ್ನೆ ಒಂದು ಸಲ ಗೊಂದಲಕ್ಕುಂಟು ಮಾಡಿದ್ರು. ಏನು ಹೇಳ್ದೆ ಹೂ ಅಂತ ತಲೆ ಆಡಿಸಿದ್ಲು. ಅಂಜಲಿ ಮನಸ್ಸಲ್ಲಿ ಈಗ ಯಾವ ಥರದ ಗೊಂದಲ ಇರುತ್ತೆ ಅಂತ ವಿಜಯ್ಗೆ ಚೆನ್ನಾಗಿ ಗೊತ್ತು. ಆದರೂ ಸಹ ತನ್ನ ಪ್ರೀತಿನ ಹೇಳದೆ ಅವನಿಗೆ ಮುಂದುವರಿಯೋ ಮನಸ್ಸಿರಲಿಲ್ಲ. ಹಾಗಾಗಿ ಈಗ ಬೇಜಾರಾದರೂ ಪರವಾಗಿಲ್ಲ ಅಂತ ಅವಳನ್ನು ಮಲಗೋದಕ್ಕೆ ಹೇಳ್ದ. ಯಾಕೋ ಅವಳಿಂದ ದೂರ ಮಲಗೋದಕ್ಕೆ ಮನಸ್ಸಿಲ್ಲದೆ ಅಂಜಲಿಯನ್ನು ಗಟ್ಟಿಯಾಗಿ ಅಪ್ಕೊಂಡು ಅವನ ಎದೆ ಮೇಲೆ ಮಲಗಿಸ್ಕೊಂಡ. ಅಂಜಲಿ ಕೂಡ ಎದುರಾಡದೆ ಅವನ ಎದೆ ಮೇಲೆ ಪುಟ್ಟ ಮಗುವಿನ ಹಾಗೆ ಮಲಗಿದ್ಲು. ಮಿಸಸ್ ವಿಜಯ್, ನಿನಗೆ ಕಂಫರ್ಟ್ ಇಲ್ಲ ಅಂದರೆ ಮೊದಲು ಹಾಗೆ ಮಲ್ಕೋಬಹುದು ಅಂದ. ಅಂಜಲಿ ಅವನ ಮಾತಿಗೆ ನಗ್ತಾ, ಮದುವೆಯಾದ ಎಲ್ಲ ಹೆಣ್ಣು ಮಕ್ಕಳಿಗೂ ಗಂಡನ ತೋಳಲ್ಲಿ ಅವನ ಎದೆ ಮೇಲೆ ತಲೆ ಇಟ್ಟು ಮಲಗಬೇಕು ಅನ್ನೋ ಆಸೆ ಇರುತ್ತೆ. ಅದು ಎಲ್ಲ ಹೆಣ್ಣು ಮಕ್ಕಳ ಕನಸು. ನೀವೇ ಮಲ್ಕೋ ಅಂತ ಪರ್ಮಿಷನ್ ಕೊಟ್ಟಿರೋವಾಗ ನಾನು ಯಾಕೆ ಬೇಡ ಅಂತ ಹೇಳಿ ಗುಡ್ ನೈಟ್ ಅಂತ ಹೇಳಿ ಕಣ್ಮುಚ್ಚಿದ್ಲು. ಅವಳು ಹೇಳಿದ ರೀತಿಗೆ ನಕ್ಕ ವಿಜಯ್ ಓಕೆ ಗುಡ್ ನೈಟ್ ಅಂತ ಹೇಳಿ ಅವನು ಸಹ ಕಣ್ಮುಚ್ಚಿದ. ಅಂಜಲಿಯ ಇನೋಸೆನ್ಸ್, ಅವಳ ತಾಳ್ಮೆ, ಅವಳ ಪ್ರೀತಿ, ಅವಳು ತನ್ನ ಮನೆಯವರ ಬಗ್ಗೆ ಇಟ್ಟಿರೋ ಅಭಿಮಾನ ಎಲ್ಲವೂ ವಿಜಯ್ಗೆ ಅವಳ ಬಗೆಗಿನ ಪ್ರೀತಿ ಗೌರವವನ್ನು ಹೆಚ್ಚು ಮಾಡ್ತಾ ಇತ್ತು. ಅದರ ಜೊತೆಗೆ ಅಂಜಲಿ ಮನೆಯವರು ಅವಳನ್ನು ಕೀಳಾಗಿ ನೋಡಿದ್ರ ಬಗ್ಗೆ ಅವನಿಗೆ ಸಿಕ್ಕಾಪಟ್ಟೆ ಕೋಪ ಬಂದಿತ್ತು. ಅವನು ಮದುವೆಯ ಹಿಂದಿನ 4 ದಿನಗಳಲ್ಲಿ ಆದ ಎಲ್ಲ ಬದಲಾವಣೆಗಳನ್ನು, ಬೆಳವಣಿಗೆಗಳನ್ನು ನೆನಪು ಮಾಡ್ಕೋತಾ ಇದ್ದ. ಅಂಜಲಿ ಮದುವೆ ದಿನಾನೇ ಸ್ವಾತಿ ಮದುವೆ ಕೂಡ ಇತ್ತು. ಆದರೆ ಆ ಮದುವೆ ನಡೆದಿರಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ವಿಜಯ್ ನಡೆಯೋದಕ್ಕೆ ಬಿಡದೆ ಆ ಮದುವೆ ಕ್ಯಾನ್ಸಲ್ ಆಗೋ ಹಾಗೆ ಮಾಡಿದ್ದ. ಸ್ವಾತಿ ಅಂಜಲಿ ಬಗ್ಗೆ ಅಷ್ಟೆಲ್ಲ ಕೆಟ್ಟದಾಗಿ ಮಾತಾಡಿದ ಮೇಲೆ ಅವಳ ಬಗ್ಗೆ ಅವನು ಕಂಪ್ಲೀಟ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಸಿದ್ದ. ರಾಹುಲ್ನ ಮದುವೆ ಆಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಂಜಲಿಯ ಬದುಕನ್ನು ನಾಶ ಮಾಡೋದಕ್ಕೆ ಸ್ವಾತಿ ಮಾಡಿರೋ ಪ್ಲ್ಯಾನ್ ಬಗ್ಗೆ ತಿಳ್ಕೊಂಡಿದ್ದ. ಅವನು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಸಾಕ್ಷಿಗಳನ್ನು ಕಲೆಕ್ಟ್ ಕೂಡ ಮಾಡಿಕೊಂಡ. ಒಂದು ಹುಡುಗನಿಗೋಸ್ಕರ ಸ್ವಾತಿ ಇಷ್ಟೆಲ್ಲ ಕೆಟ್ಟ ಕೆಲಸನ ಮಾಡಿ ಒಂದು ಹೆಣ್ಣಿನ ಮಾನ ತೆಗೆಯೋ ಕೆಲಸ ಮಾಡ್ತಾಳೆ ಅಂದರೆ ವಿಜಯ್ಗೆ ಶಾಕ್ ಆಗಿತ್ತು. ಆದರೆ ಅಂಜಲಿ ಬಗ್ಗೆ ಯೋಚನೆ ಮಾಡಿದಾಗ ಅವಳು ದೇವತೆ ಥರ ಕಂಡಿದ್ಲು. ನಾನಲ್ಲದೆ ಬೇರೆ ಯಾರಾದರೂ ಆ ಜಾಗದಲ್ಲಿ ಇದ್ದಿದ್ರೆ ನನ್ನ ಅಂಜಲಿ ಪರಿಸ್ಥಿತಿ ಏನು ಅಂತ ನೆನೆಸ್ಕೊಂಡು ಅವನ ಮೈ ಬೆವರಿತ್ತು. ಹಾಗಾಗಿ ಸ್ವಾತಿಗೆ ಶಿಕ್ಷೆ ಆಗಲೇಬೇಕು ಅಂತ ವಿಜಯ್ ಡಿಸೈಡ್ ಮಾಡಿಕೊಂಡಿದ್ದ. ಅದಕ್ಕೆ ತಕ್ಕಂತೆ ಪ್ಲ್ಯಾನ್ ಕೂಡ ಮಾಡಿಕೊಂಡಿದ್ದ. ಅವನು ಕಲೆಕ್ಟ್ ಮಾಡಿರೋ ಅಷ್ಟು ಇನ್ಫಾರ್ಮೇಷನ್ನ 3 ಕಾಪಿ ಮಾಡಿಸಿ, ಒಂದನ್ನು ಶಿವಪ್ರಸಾದ್ ಮನೆಗೆ, ಇನ್ನೊಂದನ್ನು ರಾಹುಲ್ಗೆ, ಮತ್ತೊಂದನ್ನು ರಾಹುಲ್ ತಂದೆ ರಮೇಶ್ಗೆ ಸಿಗೋ ಹಾಗೆ ಪ್ಲ್ಯಾನ್ ಮಾಡಿ ಕೊರಿಯರ್ ಮಾಡಿಸಿದ್ದ. ಶಿವಪ್ರಸಾದ್ ಮೊದಲು ಅದನ್ನು ನೋಡಿ ಶಾಕ್ ಆದರೂ ಮದುವೆ ಆದರೆ ಸಾಕು ಅಂತ ಯೋಚನೆ ಮಾಡಿ ಮಗಳಿಗೆ ಒಂದಷ್ಟು ಬೈದು ಬುದ್ಧಿ ಹೇಳಿ ಮದುವೆ ಕಾರ್ಯದಲ್ಲಿ ಇನ್ವಾಲ್ವ್ ಆಗಿದ್ರು. ಆದರೆ ಈ ಅಪ್ಪ ಮಗನಿಗೆ ಅದನ್ನು ನೋಡಿ ದೊಡ್ಡ ಆಘಾತನೇ ಆಗಿತ್ತು. ರಾಹುಲ್ ಆಫೀಸ್ನಿಂದ ಮನೆಗೆ ಬರೋಷ್ಟೊತ್ತಿಗೆ ಅವನಿಗೆ ಕೊರಿಯರ್ ಬಂದಿತ್ತು. ರಮೇಶ್ ಕೂಡ ಕೊರಿಯರ್ ರಿಸೀವ್ ಮಾಡ್ಕೊಂಡಿದ್ರು. ಅಪ್ಪ ಮಗ ಎದುರು ಬದ್ರು ನಿಂತಿದ್ರು. ರಮೇಶ್ ಕೋಪದ ಕಣ್ಣಲ್ಲಿ ಮಗನನ್ನು ನೋಡ್ತಾ, ನಾನು ನಿನ್ನ ಹತ್ರ ಮದುವೆ ಬಗ್ಗೆ ಮಾತಾಡಬೇಕು ಅಂದರು. ಅದೇ ಸಮಯಕ್ಕೆ ರಾಹುಲ್ ತನ್ನ ಕೈಯಲ್ಲಿದ್ದ ಪ್ರೂಫ್ನ ಅವರ ಅಪ್ಪನ ಮುಂದೆ ಹಿಡಿದಿದ್ದ. ಅಪ್ಪನ ಮುಖದಲ್ಲಿ ಒಂದು ವ್ಯಂಗ್ಯ ನಗು ಆದ್ ಹೋಗಿತ್ತು. ಯಾಕಂದರೆ
ಈ ಮದುವೆಯ ನಿರ್ಧಾರ ಕಂಪ್ಲೀಟ್ ರಾಹುಲ್ದಾಗಿತ್ತು. ಜೊತೆಗೆ ಅವ್ರಿಗೆ ಅಂಜಲಿಯ ಬಗ್ಗೆ ಅರಿಯದ ಮಮಕಾರ ಇತ್ತು. ಅಂಜಲಿ ಆ ಥರದ ತಪ್ಪು ಮಾಡಿರಲ್ಲ ಅಂತ ಮಗನಿಗೆ ಬುದ್ಧಿ ಹೇಳೋದಕ್ಕೆ ನೋಡಿದ್ರು. ಆದರೆ ರಾಹುಲ್ ಎದುರು ಕಂಡಿದ್ದೇ ಸತ್ಯ ಅಂತ ನಂಬಿದ್ದ. ರಾಹುಲ್ಗೆ ಅವತ್ತು ಅಂಜಲಿಯ ಕಣ್ಣೀರು, ಅವಳು ಬೇಡ್ಕೊಂಡಿದ್ದು ಯಾವುದೂ ನೆನಪಾಗದೆ ಶಿವಪ್ರಸಾದ್ ಮದುವೆ ಬಗ್ಗೆ ಹೇಳಿದ ಆ ಕ್ಷಣ ಸ್ವಾತಿನ ಮದುವೆ ಆಗೋದಕ್ಕೆ ಅವನು ರೆಡಿ ಆಗಿಬಿಟ್ಟಿದ್ದ. ರಮೇಶ್ ಏನೂ ಹೇಳೋದಕ್ಕಾಗದೇ ಇರೋ ಪರಿಸ್ಥಿತಿನಲ್ಲಿ ಇದ್ದಿದ್ದರಿಂದ ಅವರು ಸಹ ಈ ಮದುವೆಗೆ ಅರೆ ಮನಸ್ಸಿನಿಂದ ಒಪ್ಪಿದ್ರು. ಆದರೆ ರಾಹುಲ್ ನಿರ್ಧಾರ ಎಷ್ಟು ತಪ್ಪು ಅಂತ ಈಗ ಅದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದ. ಅಂಜಲಿ ಅವತ್ತು ಗೋಗರ್ದು ಕೇಳಿದ್ಲು, ನಾನು ಯಾವ ತಪ್ಪನ್ನು ಮಾಡಿಲ್ಲ, ನನ್ನ ಮಾತನ್ನು ನಂಬಿ ಅಂತ. ಕೊನೆಗೆ ತನ್ನ ತಾಯಿಯನ್ನ ಕೊನೆ ಸಲ ನೋಡೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಅಂಗಲಾಚಿ ಬೇಡಿದ್ಲು. ಅದೆಲ್ಲ ಈಗ ರಾಹುಲ್ ಕಣ್ಮುಂದೆ ಬಂದಿತ್ತು. ಇದಕ್ಕೆಲ್ಲ ಕಾರಣ ಆದ ಸ್ವಾತಿ ಅಂತ ಅವನ ಕೋಪದಲ್ಲಿ ಮುಷ್ಟಿ ಬಿಗಿ ಹಿಡಿದು ಅವಳನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು ಅಂತ ಅವಳ ಮನೆ ಕಡೆಗೆ ಹೊರಟ. ರಮೇಶ್ ಅವನನ್ನ ಹಿಂಬಾಲಿಸಿದ್ರು. ಶಿವಪ್ರಸಾದ್ ಮನೆಯಲ್ಲಿ ಮದುವೆ ಸಂಭ್ರಮ ಗರಿಗೆರೆದಿರಿತ್ತು. ಎಲ್ಲ ಶಾಸ್ತ್ರಿಗಳಿಗೂ ಅರೇಂಜ್ಮೆಂಟ್ಸ್ ನಡೀತಾ ಇತ್ತು. ಇನ್ನು 3 ದಿನ ಕಳೆದ್ರೆ ಮದುವೆ, ಹಾಗಾಗಿ ಸಂಭ್ರಮ ದೊಡ್ಡದಾಗೇ ಇತ್ತು. ಮನೆ ತುಂಬ ನೆಂಟರು ಓಡಾಡ್ತಾ ಇದ್ರು. ಸ್ವಾತಿ ಯಾರಿಗೋ ಫ್ರೆಂಡ್ಗೆ ಕಾಲ್ ಮಾಡಿ ಇನ್ವೈಟ್ ಮಾಡ್ತಾ ಇದ್ಲು. ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿ ಇರೋವಾಗ ಅಪ್ಪ ಮಗ ಬಿರುಗಾಳಿ ಥರ ಮನೆಗೆ ಬಂದಿದ್ರು. ಅವರನ್ನು ನೋಡಿ ಶಿವಪ್ರಸಾದ್ ಒಮ್ಮೆ ಅಳುಕಿದ್ದಂತೂ ನಿಜ. ಸ್ವಾತಿ ಕಾಲ್ ಕಟ್ ಮಾಡಿ ರಾಹುಲ್ ಮುಂದೆ ಬಂದು ನಿಂತು, ಹಾಯ್ ರಾಹುಲ್, ಹೇಳ್ದೆ ಕೇಳ್ದೆ ಬಂದಿದ್ಯಾ, ಏನು ಸಮಾಚಾರ, ಏನಾದರೂ ಕೊಡೋದಿತ್ತಾ ಅಂತ ಕೇಳಿದ್ಲು. ಮದುವೆ ಸಮಯದಲ್ಲಿ ಅವ್ರ ಮನೆ ಕಡೆಯಿಂದ ಬರಬೇಕಾಗಿರೋ ಕೆಲವೊಂದು ಸೀರೆ ಒಡವೆಗಳು ಇನ್ನೂ ಬಂದಿರಲಿಲ್ಲ. ಹಾಗಾಗಿ ಒಡವೆ ಸೀರೆ ಕೊಡೋದಕ್ಕೆ ಬಂದಿರಬಹುದು ಅಂತ ಅಂದುಕೊಂಡು ಕೇಳಿದ್ಲು. ಅವಳನ್ನು ನೋಡಿದ್ದೆ ರಾಹುಲ್ ಕೋಪ ನೆತ್ತಿಗೇರಿ ಅವಳ ಕಪಾಳಕ್ಕೊಂದು ಬೀಸಿ ಹೊಡೆದ. ಅಲ್ಲಿದ್ದವರೆಲ್ಲ ಅದನ್ನು ನೋಡಿ ಸ್ಟನ್ ಆಗಿ ನಿಂತುಬಿಟ್ರು. ಅವನ ಕೋಪನ ನೋಡಿ ಸ್ವಾತಿ ಬೆದರಿದ್ಲು. ಸ್ವಾತಿಯ ಅಣ್ಣ ರಾಹುಲ್ ಮುಂದೆ ನಿಂತು, ರಾಹುಲ್ ಏನು ಮಾಡ್ತಾ ಇದೀಯಾ ನೀನು, ಯಾಕೆ ಈ ಥರ ಹೊಡೆದೆ, ಏನಾದರೂ ಮಾತಾಡೋದಿದ್ರೆ ಕೂತು ಮಾತಾಡಬಹುದು, ಸಮಸ್ಯೆ ಇದ್ದರೆ ಮಾತಾಡಿ ಬಗೆಹರಿಸ್ಕೊಳ್ಬಹುದು, ಈ ಥರ ಹೆಣ್ಣು ಹುಡುಗಿ ಮೇಲೆ ಕೈ ಮಾಡೋದು ಸಂಸ್ಕಾರ ಅಲ್ಲ, ಯಾಕೆ ಹೊಡೆದೆ ಅಂತ ಜೋರಾಗಿ ಕೇಳ್ದ. ಶಿವಪ್ರಸಾದ್ ಕೂಡ ಯಾಕಪ್ಪ ಹೊಡೆದೆ, ಅವಳೇನು ತಪ್ಪು ಮಾಡಿದ್ಲು, ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ, ಏನಾಯಿತು ಅಂತ ಕೇಳಿದ್ರು. ರಾಹುಲ್ಗೆ ಈ ಅಪ್ಪ ಮಗನ ಪ್ರಶ್ನೆ ಕೇಳಿ ತಲೆ ಕೆಟ್ಟಿತ್ತು. ಮೊದಲೇ ಹಾಳಾದ ಮನಸ್ಸು ಅಂಜಲಿ ಬಗ್ಗೆ ಯೋಚನೆ ಮಾಡಿ ಪಶ್ಚಾತ್ತಾಪದಲ್ಲಿ ಬೇಯ್ತಾ ಇತ್ತು. ಅದರ ಜೊತೆಗೆ ಈ ಅಪ್ಪ ಮಗನ ಪ್ರಶ್ನೆ ಇರಿಟೇಟ್ ಮಾಡ್ತು. ಅವನು ಕ್ಷಣ ಕೂಡ ಹಿಂದೂ ಮುಂದೂ ನೋಡದೆ ಅವನ ಕೈಯಲ್ಲಿದ್ದ ಪ್ರೂಫ್ನ ಸ್ವಾತಿಯ ಅಣ್ಣನ ಮುಂದೆ ಬಿಸಾಕ್ದ. ಅದನ್ನು ನೋಡಿದ್ದೆ ಎಲ್ಲರ ಮುಖ ಕಪ್ಪಿಡ್ತು. ಶಿವಪ್ರಸಾದ್ ಕೂಡ ತಲೆ ತಗ್ಗಿಸಿ ನಿಂತಿದ್ರು. ಅದರಲ್ಲಿ ಅಂಜಲಿ, ಸ್ವಾತಿ, ಬೇರೆ ಹುಡುಗನ ಜೊತೆ ಇರೋ ಫೋಟೋಸ್ ಕೂಡ ಇತ್ತು. ಈಗ ಹೇಳಿ, ನನ್ನ ಸಂಸ್ಕಾರದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ರಲ್ಲ, ಇದೇನಾ ನೀವು ನಿಮ್ಮ ಮಗಳಿಗೆ ಕೊಟ್ಟಿರೋ ಸಂಸ್ಕಾರ? ಅಂಜಲಿ ಜೀವನಕ್ಕೆ ಕೊಳ್ಳಿ ಇಟ್ಟಿದ್ದು ಇದೇ ನಿಮ್ಮ ಮಗಳು. ನನ್ನ ಮೇಲಿರೋ ಆಸೆಗೆ ಅಂಜಲಿಗೆ ಅವಳು ನೋವು ಮಾಡಿದಾಳೆ. ಅಷ್ಟೇ ಅಲ್ಲ, ಅವಳಿಗೆ ಬೇರೆ ಬಾಯ್ ಫ್ರೆಂಡ್ಸ್ ಕೂಡ ಇದ್ರು. ನನಗೋಸ್ಕರ ಪಾಪ ಅವರೆಲ್ಲರಿಗೂ ಕೈ ಕೊಟ್ಟಿದ್ದಾಳೆ. ಇಂಥ ಸಂಸ್ಕಾರವಂತ ಹೆಣ್ಣನ್ನು ನಾನು ಮದುವೆ ಆಗೋದಕ್ಕೆ ರೆಡಿ ಇಲ್ಲ. ನನಗೆ ಇವಳ ಜೊತೆ ಮದುವೆ ಬೇಡ. ನನಗೆ ಬಂದಿರೋ ಕೋಪದಲ್ಲಿ ಇಲ್ಲೇ ಇವಳನ್ನ ಸಿಗದು ತೋರಣ ಕಟ್ಟಬೇಕು ಅನ್ನೋಷ್ಟು ಸಿಟ್ಟು ಬರ್ತಾ ಇದೆ. ಆದರೆ ಕಾನೂನನ್ನು ಕೈಗೆ ತಗೋಬಾರ್ದು ಅಂತ ಹಲ್ಲು ಕಚ್ಚಿ ಸಹಿಸ್ತಾ ಇದ್ದೀನಿ. ನನಗೆ ಇನ್ನು ಮುಂದೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಸೊ ಈ ಮದುವೆನ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಅಂತ ಹೇಳ್ದ. ಹಾಗಾದರೆ ಮದುವೆ ಕ್ಯಾನ್ಸಲ್ ಆಗತ್ತಾ ಅಥವಾ ಸ್ವಾತಿ ಕರ್ಮಕಾಂಡ ಇನ್ನೂ ಏನಾದರೂ ಇದೆಯಾ? ನೋಡೋಣ ನೆಕ್ಸ್ಟ್ ಎಪಿಸೋಡ್ನಲ್ಲಿ. ಫ್ರೆಂಡ್ಸ್, ಕತೆ ಹೇಗೆ ಬರ್ತಾ ಇದೆ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಡೆಫಿನೆಟ್ಲಿ ಕತೆನ ಒಂದು ದಿನಕ್ಕೆ 1 ಅಥವಾ 2 ಎಪಿಸೋಡ್ಸ್ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇವತ್ತು ಇದು 2ನೇ ಎಪಿಸೋಡ್. ಹೋಪ್ಸೋ ಎಲ್ರಿಗೂ ಖುಷಿ ಆಗುತ್ತೆ ಅನ್ಕೊತೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಜಾಸ್ತಿ ಮಾಡಿ. ಥ್ಯಾಂಕ್ ಯು ಸೋ ಮಚ್.